ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನಿಮಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಇತಿಹಾಸದ ಎಂಬ ಒಂದು ಪರೀಕ್ಷೆಯಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ನೀವು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ. ಈ ನಾನು ಕೊಡ್ತಾ ಇರುವಂತಹ ಪಕ್ಕ ಪ್ರಶ್ನೆಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರ್ತದೆ. ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಭಾಗ 1, 2 ಎರಡು ಭಾಗದಲ್ಲಿ ನಾನು ಕ್ವಶನ್ಸ್ಗಳನ್ನು ಕೊಡ್ತಾ ಬರ್ತೇನೆ. ಬನ್ನಿ, ಮೊಟ್ಟ ಮೊದಲು ಇದು ಲಾಂಗ್ ಆನ್ಸರ್ಸ್ಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಆಂಗ್ಲೋ ಮೈಸೂರು ಯುದ್ಧಗಳು ಗ್ಯಾರಂಟಿ ಕೇಳ್ತಾನೆ. ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ವಿಶ್ಲೇಷಿಸಿ ಅಥವಾ ವಿವರಿಸಿ ಅಂತ ಕೇಳಿದಾಗ, ಮೊದಲ ಮೈಸೂರು ಆಂಗ್ಲೋ ಯುದ್ಧ 1767 1769. ಯಾಕೆ ಅಂದರೆ ಹೋದ ಸಾರಿ 98% ಮಾಡಿದಂಥ ವಿದ್ಯಾರ್ಥಿಯ ಒಂದು ನೋಟ್ಸ್, ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಬರೆದು ಬಿಟ್ಟರೆ ಸಾಕು, ಔಟ್ ತೊಗೊಳ್ತೀರಾ. ಬನ್ನಿ ನೋಡಿ, ಮೊದಲ ಆಂಗ್ಲೋ ಮೈಸೂರು ಯುದ್ಧ ನೋಡೋಣ. ಬ್ರಿಟಿಷರು ಉತ್ತರ ಭಾರತದ ನಂತರ ದಕ್ಷಿಣ ಭಾರತದ ಮೇಲೆ ಪ್ರಭುತ್ವ ಸಾಧಿಸಲು ಮುಂದಾಗ್ತಾರೆ. ಇದಕ್ಕೆ ಅಡ್ಡಿಯಾದವರು ಯಾರು ಅಂದರೆ ಹೈದರ್ ಅಲಿಯನ್ನು ಸೋಲಿಸುವುದಕ್ಕಾಗಿ ಬ್ರಿಟಿಷರು ಮರಾಠರು ಮತ್ತು ನಿಜಾಮರೊಂದಿಗೆ ಒಪ್ಪಂದ ಮಾಡಿಕೊಳ್ತಾರೆ. ಇವರ ಸಂಯುಕ್ತ ಸೈನ್ಯ ಹೈದರನ ಮೇಲೆ ದಾಳಿ ಮಾಡುತ್ತದೆ. ಆಗ ಹೈದರ್ನ ಏನು ಮಾಡ್ತಾನೆ, ಮರಾಠ ಮತ್ತು ನಿಜಾಮರನ್ನು ತಟಸ್ಥಗೊಳಿಸ್ತಾನೆ. ಬ್ರಿಟಿಷರನ್ನು ಏಕಾಂಗಿಗೊಳಿಸಿ ಸರಣಿ ಯುದ್ಧದಲ್ಲಿ ಸೋಲಿಸಿಬಿಡ್ತಾನೆ. ಸೋತ ಬ್ರಿಟಿಷರು 1769ರಲ್ಲಿ ಮದ್ರಾಸ್ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಇದು ಪಾಯಿಂಟ್ಸ್ಗಳನ್ನು ಈ ರೀತಿಯಲ್ಲಿ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬರೀಬೇಕು. ಒಪ್ಪಂದದ ಕರಾರುಗಳು ಏನು ಅಂದರೆ, ಮೊಟ್ಟ ಮೊದಲನೇ ಕರಾರು ಪರಸ್ಪರ ಗೆದ್ದ ಪ್ರದೇಶಗಳನ್ನು ಹಾಗೂ ಯುದ್ಧ ಕೈದಿಗಳನ್ನು ಬಿಟ್ಟುಕೊಟ್ಟರು. ಇಬ್ಬರ ಮೇಲೆ ಮೂರನೇ ವ್ಯಕ್ತಿಗಳ ದಾಳಿಯಾದರೆ ಪರಸ್ಪರ ಸಹಾಯ ಮಾಡಬೇಕು ಅನ್ನೋ ಒಂದು ನಿಯಮ ಬರ್ತದೆ. ನೆಕ್ಸ್ಟ್, ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 84ರ ಒಂದು ಮಧ್ಯದಲ್ಲಿ ನಡೀತದೆ. ಇಲ್ಲಿ ಯಾವ ಪಾಯಿಂಟ್ಸ್ಗಳನ್ನು ಬರೀಬೇಕು ಅಂದರೆ, 1770ರಲ್ಲಿ ಮರಾಠರು ಹೈದರ್ ಅಲಿಯ ಮೇಲೆ ದಾಳಿ ಮಾಡ್ತಾರೆ, ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಮದ್ರಾಸ್ ಒಪ್ಪಂದದಂತೆ ಬ್ರಿಟಿಷರು ನಡೆದುಕೊಳ್ಳಲಿಲ್ಲ. ಹಾಗಾಗಿ ಹೈದರ್ನ ಏನು ಮಾಡ್ತಾನೆ, ಅವಕಾಶಕ್ಕಾಗಿ ಕಾಯ್ತಾ ಇರ್ತಾನೆ. 1780ರಲ್ಲಿ ಬ್ರಿಟಿಷರು ಫ್ರೆಂಚರ ವ್ಯಾಪಾರ ಕೇಂದ್ರವಾದ ಮಾಹೆಯನ್ನು ವಶಪಡಿಸಿಕೊಳ್ತಾರೆ. ಮಾಹೆ ಹೈದರನ ರಕ್ಷಣೆಯಲ್ಲಿತ್ತು. ಆದ್ದರಿಂದ ಹೈದರನ್ ಏನು ಮಾಡ್ತಾನೆ, ಬ್ರಿಟಿಷರ ಮೇಲೆ ದಾಳಿ ಮಾಡ್ತಾನೆ. ಈ ದಾಳಿ ಮಾಡಿದಾಗ ಸರಣಿ ಕದನದಲ್ಲಿ ಬ್ರಿಟಿಷರನ್ನು ಹೈದರ್ ಅಲಿ ಸೋಲಿಸಿಬಿಡ್ತಾನೆ. ನಂತರ ಬಂದ ಬ್ರಿಟಿಷರ ಸೇನಾ ಮುಖ್ಯಸ್ಥ ಸರ್ ಐರ್ ಕೂಟ್ 1781ರಲ್ಲಿ ಪೋರ್ಟ್ ನೋವು ಕದನದಲ್ಲಿ ಹೈದರನ್ನು ಏನು ಮಾಡಿಬಿಡ್ತಾರೆ, ಸೋಲಿಸಿಬಿಡ್ತಾರೆ. ನಂತರ 1782ರಲ್ಲಿ ನೆಕ್ಸ್ಟ್ ಪಾಯಿಂಟ್, 1782ರಲ್ಲಿ ಹೈದರನ್ನು ಮರಣ ಹೊಂದಿದ. ಈ ಕದನವನ್ನು ಆತನ ಮಗ ಟಿಪ್ಪು ಮುಂದುವರಿಸ್ತಾನೆ. ಈ ನೆಕ್ಸ್ಟ್ ಪಾಯಿಂಟ್, ಟಿಪ್ಪುವಿನ ಮಿಂಚಿನ ದಾಳಿಯಿಂದ ಹೆದರಿದ ಬ್ರಿಟಿಷರು 1784ರಲ್ಲಿ ಮಂಗಳೂರು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ ಅಂತ ಒಂದು ಪ್ರಶ್ನೆ ಕೇಳಿದಾಗ ಯಾವ ಪಾಯಿಂಟ್ಸ್ಗಳನ್ನು ಬರೀಬೇಕು ಅಂದರೆ ನೋಡೋಣ ಬನ್ನಿ. ಮೊದಲನೇ ಪಾಯಿಂಟು, ಬ್ರಿಟಿಷರನ್ನು ಭಾರತದಿಂದ ಹೊರಹಾಕಲು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರು 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡ್ತಾರೆ. ಟಿಪ್ಪು ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ತಂದೆಗೆ ಸಹಾಯವನ್ನು ಒದಗಿಸ್ತಾನೆ. ತಂದೆಯ ಮರಣ ನಂತರ ಅಧಿಕಾರ ಪಡೆದ ಟಿಪ್ಪು ಸುಲ್ತಾನ ಬ್ರಿಟಿಷರ ಮೇಲೆ ಮಿಂಚಿನ ದಾಳಿಯನ್ನು ಮಾಡ್ತಾರೆ. ಇದರಿಂದ ಹೆದರಿದ ಬ್ರಿಟಿಷರು 1784ರಲ್ಲಿ ಮಂಗಳೂರು ಒಪ್ಪಂದ ಮಾಡಿಕೊಂಡು ಯುದ್ಧ ಅಂತ್ಯಗೊಳಿಸ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790-92. ಮೊದಲನೇ ಪಾಯಿಂಟು, ತಿರುವಾಂಕೂರಿನ ರಾಜ ಕೊಚ್ಚಿನಲ್ಲಿ ಕಟ್ಟುವಾಗ ತನ್ನ ಗಡಿ ಪ್ರದೇಶವನ್ನು ಮೀರಿ ಕಟ್ಟಿಸಿದ. ಈ ಭಾಗ ಟಿಪ್ಪುವಿನದಾಗಿದ್ದು, ಇದಕ್ಕಾಗಿ ಟಿಪ್ಪು ಬ್ರಿಟಿಷರಿಗೆ ಮಾಹಿತಿಯನ್ನು ನೀಡ್ತಾರೆ. ಬ್ರಿಟಿಷರು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಇದಕ್ಕಾಗಿ 1789ರಲ್ಲಿ ತಿರುವಾಂಕೂರಿನ ಮೇಲೆ ಟಿಪ್ಪು ದಾಳಿ ಮಾಡ್ತಾನೆ. ತಿರುವಾಂಕೂರು ಬ್ರಿಟಿಷರೊಂದಿಗೆ ಒಪ್ಪಂದದಲ್ಲಿದ್ದರಿಂದ ಅದರ ಪರವಾಗಿ ಬರ್ತಾರೆ. ಬ್ರಿಟಿಷರ ಗವರ್ನರ್ ಆಗಿದ್ದ ಲಾರ್ಡ್ ಕಾರ್ನ್ವಾಲಿಸನು ಮರಾಠ ಮತ್ತು ನಿಜಾಮರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಒಪ್ಪಂದದ ಕರಾರುಗಳೇನಪ್ಪ ಅಂದರೆ, ತನ್ನ ರಾಜ್ಯದ ಅರ್ಧ ಭಾಗವನ್ನು ಬಿಟ್ಟುಕೊಳ್ತಾನೆ. ಯುದ್ಧದ ವೆಚ್ಚ 330 ಲಕ್ಷ ನೀಡುವುದರವರೆಗೆ ತನ್ನ 2 ಮಕ್ಕಳನ್ನು ಬ್ರಿಟಿಷರಲ್ಲಿ ಒತ್ತೆಯಾಳಾಗಿ ಇಡ್ತಾನೆ. 4ನೇ ಆಂಗ್ಲೋ ಮೈಸೂರು ಯುದ್ಧ
ಒಂದು ಸಂಪೂರ್ಣ ಪಾಯಿಂಟ್ಸ್ಗಳು ಏನಪ್ಪ ಅಂದರೆ, ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ ಕಳೆದುಕೊಂಡ ಗೌರವದಿಂದ ಟಿಪ್ಪು ಅವಮಾನಿತನಾಗ್ತಾನೆ. ಇದಕ್ಕಾಗಿ ಬ್ರಿಟಿಷರನ್ನು ಸದೆಬಡಿಯಲು ಫ್ರಾನ್ಸ್, ಅರೇಬಿಯಾ, ಟರ್ಕಿ ಮುಂತಾದ ದೇಶಗಳ ಸಹಾಯವನ್ನು ಕೇಳ್ತಾನೆ. ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮಗೆ 10 ಮಾರ್ಕ್ಸ್ಗಳು ಸಿಗ್ತದೆ. ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ವಿವರಿಸಿರಿ ಅಥವಾ ಚರ್ಚಿಸಿ ಅಥವಾ ವಿಶ್ಲೇಷಿಸಿ ಅಂತ ಕೇಳಿದಾಗ ಈ ರೀತಿ ಬರೆದ್ಬಿಟ್ರೆ 10 ಮಾರ್ಕ್ಸ್ ಕೊಡ್ತದೆ. ಓಕೆ, ನೆಕ್ಸ್ಟ್ ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಿಮಗೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಚರ್ಚಿಸಿ, ವಿಶ್ಲೇಷಿಸಿ ಅಥವಾ ವಿವರಿಸಿ ಅಂತ ಕೇಳ್ತಾರೆ. ನೀವು ಪಾಯಿಂಟ್ಸ್ ಬೈ ಪಾಯಿಂಟ್ಸ್ಗಳನ್ನು ಹೇಗೆ ಬರೀಬೇಕು ಅನ್ನೋದು ನಾ ಹೇಳಿದಂಥ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು. ಇವು 2 ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳೇ ನಾನು ಇವತ್ತು ಕೊಡ್ತಾ ಇರೋದು ನಿಮಗೆ. ಇವು ಪಿಕ್ಸ್ ಬರ್ತವೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಈ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ ಜಾರಿಗೆ ತರ್ತಾನೆ. ಇದರ ಉದ್ದೇಶ ಭಾರತದಲ್ಲಿ ಬ್ರಿಟಿಷ್ ಪ್ರಭುತ್ವದ ಸ್ಥಾಪನೆಯಾಗ್ತದೆ. ಇದರ ನಿಬಂಧನೆಗಳೆಂದರೇನು ಅಂದರೆ, ಇಲ್ಲಿ ಒಂದನೇದು, ಈ ಒಪ್ಪಂದಕ್ಕೆ ಒಳಪಡುವ ರಾಜ್ಯ ಬ್ರಿಟಿಷರ ಸೈನ್ಯವನ್ನು ತನ್ನ ರಾಜ್ಯದಲ್ಲಿ ಇಟ್ಟುಕೊಂಡಿರಬೇಕಾಗತ್ತೆ. ಆ ಸೈನ್ಯದ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳಬೇಕಾಗತ್ತೆ. ವೆಚ್ಚ ಭರಿಸಲು ಆಗದೆ ಹೋದರೆ ತನ್ನ ರಾಜ್ಯದ ಒಂದು ಭಾಗವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಗುತ್ತೆ. ತಮ್ಮ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಕ ಮಾಡಿಕೊಳ್ಬೇಕಾಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 5, ಆ ರಾಜ್ಯವು ಯುರೋಪಿನ ಇತರೆ ರಾಷ್ಟ್ರಗಳೊಂದಿಗೆ ಯಾವುದೇ ರೀತಿಯ ಸಂಬಂಧ ಹೊಂದಬಾರದು. ಬ್ರಿಟಿಷರ ಅನುಮತಿ ಇಲ್ಲದೆ ಯುದ್ಧ ಅಥವಾ ಶಾಂತಿ ಒಪ್ಪಂದ ಮಾಡುವಂತಿಲ್ಲ. ಓಕೆ, ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ನಿಮಗೆ ಯಾವುದಾದ್ರೂ 2 ಪಾಯಿಂಟ್ಸ್ಗಳನ್ನು ಬರೀಲಿಕ್ಕೆ ಕೇಳ್ಬೋದು ಅಥವಾ ನಿಮಗೆ 5 ಮಾರ್ಕ್ಸಿಗೂ ಕೂಡ ಕೇಳ್ಬೋದು. ಕೇಳಿದರೆ ಯಾವ ಪಾಯಿಂಟ್ಸ್ಗಳನ್ನು ಬರೀಬೇಕು ಅಂದರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಇದಕ್ಕೆ 2 ಮಾರ್ಕ್ಸಿಂದ ಅಥವಾ 5 ಮಾರ್ಕ್ಸಿಂದ ಕೇಳ್ತಾನೆ. ಇವಾಗ ನಾವು ಕೊಡ್ತಾ ಇರೋದು ಕ್ವಶನ್ಸ್ಗಳು ಅಲ್ಲಿ ಬಂದೇ ಬರ್ತದೆ. ಈ ನೀತಿಯನ್ನು ಲಾರ್ಡ್ ಡಲ್ಹೌಸಿ 1848ರಲ್ಲಿ ಜಾರಿಗೆ ತರ್ತಾನೆ. ಇದು ಫಸ್ಟ್ ಪಾಯಿಂಟ್. 2ನೇ ಪಾಯಿಂಟ್, ಇದರ ಉದ್ದೇಶ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆ ಆಗಿರುತ್ತೆ. 3ನೇ ಪಾಯಿಂಟ್, ಈ ನೀತಿಯ ಪ್ರಕಾರ ಯಾವ ರಾಜ್ಯ ಕಂಪ್ನಿಯೊಂದಿಗೆ ಒಪ್ಪಂದದಲ್ಲಿರುತ್ತೋ ಅವರಿಗೆ ಅನ್ವಯವಾಗುತ್ತೆ. ಹಾಗೆ ರಾಜ್ಯ ಸ್ವಾಭಾವಿಕವಾಗಿ ವಾರಸುದಾರನಿಲ್ಲದೆ ಸತ್ತರೆ ಆ ರಾಜ್ಯವು ಇಂಗ್ಲಿಷರ ಅಧಿಪತ್ಯಕ್ಕೆ ಸೇರ್ತದೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಒಳಪಟ್ಟ ರಾಜ್ಯಗಳು ಯಾವುದು ಅಂದರೆ, ಒಂದು ಸತಾರ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ನಾಗ್ಪುರ್. ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟು ಆಂಗ್ಲೋ ಮರಾಠ ಯುದ್ಧಗಳನ್ನು ಕೂಡ ತುಂಬ ಇಂಪಾರ್ಟೆಂಟ್. ಆಂಗ್ಲೋ ಮೈಸೂರು ಯುದ್ಧ, ಆಂಗ್ಲೋ ಮರಾಠ ಯುದ್ಧಗಳು, ಇವು 2ರಲ್ಲಿ 10 ಮಾರ್ಕ್ಸಿಗೆ ಪಿಕ್ಸ್ ಒಂದು ಬರ್ತದೆ, 5 ಮಾರ್ಕ್ಸಿಗೆ ಆದರೆ 2 ಬರ್ತದೆ. ನೆನ್ಪಿಟ್ಕೊಳ್ರಿ. ಬನ್ನಿ ಆಂಗ್ಲೋ ಮರಾಠ ಯುದ್ಧ ಇದನ್ನು ಹೇಳಿ ಭಾಗ 2ಗೆ ನಾವು ಹೋಗೋಣ. ನೆಕ್ಸ್ಟ್ ಇದು ಭಾಗ 1ನಲ್ಲಿ ಬರುವಂಥದ್ದು ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ಚರ್ಚಿಸಿ, ವಿಶ್ಲೇಷಿಸಿ, ವಿವರಿಸಿ ಅಂತ ಕೇಳ್ತಾರೆ. ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನು ನೋಡೋಣ. 1775ರಿಂದ 82. 1770ರಲ್ಲಿ ಪೇಶ್ವೆ ಮಾಧವರಾವ್ ಮರಣಾಂತರ ಇವನ ಸಹೋದರ ನಾರಾಯಣ ರಾವ್ ಅಧಿಕಾರಕ್ಕೆ ಬರ್ತಾನೆ. ನಾರಾಯಣ ರಾವ್ನನ್ನು ಹತ್ಯೆ ಮಾಡಿ ಅವನ ಚಿಕ್ಕಪ್ಪ ರಘುನಾಥ ರಾವ್ ಅಧಿಕಾರಕ್ಕೆ ಬರ್ತಾನೆ. ನಾರಾಯಣ ರಾವ್ನ ಮಡದಿ ಗಂಡು ಸಂತಾನಕ್ಕೆ ಜನ್ಮ ನೀಡ್ತಾಳೆ. ಅವನೇ ಒಂದು ಸವಾಯಿ ಮಾಧವರಾವ್ಗೆ ಮರಾಠ ನಾಯಕರು ಬೆಂಬಲ ನೀಡ್ತಾರೆ. ಇದು ರಘುನಾಥ ರಾವ್ ತಮ್ಮ ಸ್ಥಾನ ಭದ್ರತೆಗಾಗಿ ಬಾಂಬೆ ಸರ್ಕಾರದ ಗವರ್ನರ್ ಎಲ್ಬನ್ ಸ್ಪೇನ್ನೊಂದಿಗೆ 1775ರಲ್ಲಿ ಸೂರತ್ ಒಪ್ಪಂದವನ್ನು ಮಾಡಿಕೊಳ್ತಾರೆ. ನೆಕ್ಸ್ಟು ಇವೆಲ್ಲ ಇಷ್ಟು ಪಾಯಿಂಟ್ಸ್ಗಳು ಬರೀಲೇಬೇಕಾಗುತ್ತೆ. ನೀವು ಸ್ಕ್ರೀನ್ಶಾಟ್ ಹೊಡೆಯಿರಿ, ಆಮೇಲೆ ಸ್ಟಡಿ ಮಾಡಿಕೊಡ್ರಿ. 2ನೇ ಆಂಗ್ಲೋ ಮರಾಠ ಯುದ್ಧ 1803, 1806. ಇದು ಕೂಡ ತುಂಬ ಇಂಪಾರ್ಟೆಂಟ್. ಇವೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನಿಮ್ಮಲ್ಲಿ ಇಟ್ಕೊಂಡು ಆಮೇಲೆ ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿರಿ. ಇವೆಲ್ಲ ಪಾಯಿಂಟ್ಸ್ಗಳು ಬರಬೇಕಾಗುತ್ತೆ. ನೆಕ್ಸ್ಟು ಇವೆಲ್ಲ ಪಾಯಿಂಟ್ಸ್ಗಳು ತುಂಬ ಇಂಪಾರ್ಟೆಂಟ್ 2ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ. ನೆಕ್ಸ್ಟ್ ಇಷ್ಟು ಇಂಪಾರ್ಟೆಂಟ್. ಇಲ್ಲಿ ಇನ್ನೊಂದು ನೆಕ್ಸ್ಟ್ ಭಾಗ 2ಕ್ಕೆ ಬಂದಾಗ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಬರುತ್ತೆ. ಅದೇ ರೀತಿ ಭಾಗ 3ದಲ್ಲಿ 2 ಮಾರ್ಕ್ಸ್ 1 ಮಾರ್ಕ್ಸ್ ಇಂಪಾರ್ಟೆಂಟ್ ಹೇಳಿಕೊಡ್ತೇನೆ. ಬನ್ನಿ. ಓಕೆ.